Hello everyone, I am Santosh. Today we are going to discuss the next part in artificial intelligence, that is about ಪ್ರಾಬ್ಲಮ್ ರಿಡಕ್ಷನ್. ಇವತ್ತು ನಾವು ಪ್ರಾಬ್ಲಮ್ ರಿಡಕ್ಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡೋಣ. ಅಂಡ್ ವಾಟ್ ಈಸ್ ದಿಸ್ ಪ್ರಾಬ್ಲಮ್ ರಿಡಕ್ಷನ್? ಫಾರ್ ಎಕ್ಸಾಂಪಲ್ ನೋಡ್ರಿ, ಆಲ್ವೇಸ್ ಎ ಐ ಆಫನ್ ಡೀಲ್ಸ್ ವಿತ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ದ್ಯಾಟ್ ಕ್ಯಾನಾಟ್ ಬಿ ಸಾಲ್ವ್ಡ್ ಡೈರೆಕ್ಟ್ಲಿ. ಯಾವಾಗಲೂ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಇಟ್ ಡೀಲ್ಸ್ ವಿತ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಅವುಗಳನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಆಗೋದಿಲ್ಲ, ಬಿಕಾಸ್ ದೇ ಆರ್ ಟೂ ಬಿಗ್ and there are too many possibilities or too hard to process. ಅದಕ್ಕೋಸ್ಕರ ಏನ್ ಮಾಡಬೇಕಾಗುತ್ತೆ? ಪ್ರಾಬ್ಲಮ್ ರಿಡಕ್ಷನ್ ಮಾಡಲೇಬೇಕು. ಪ್ರಾಬ್ಲಮ್ ರಿಡಕ್ಷನ್ ಗಿವ್ಸ್ ಅಸ್ ಎ ಸ್ಮಾರ್ಟ್ ವೇ ಟು ಮ್ಯಾನೇಜ್ ದ ಕಾಂಪ್ಲೆಕ್ಸಿಟಿ. ಒಂದು ಎ ಐಗೆ ಪ್ರಾಬ್ಲಮ್ ರಿಡಕ್ಷನ್ ಅಪ್ಲೈ ಮಾಡೋದ್ರಿಂದ ಆ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಪ್ರಾಬ್ಲಮ್ ರಿಡಕ್ಷನ್ ಮೀನ್ಸ್ ರೆಡ್ಯೂಸಿಂಗ್ ದ ಪ್ರಾಬ್ಲಮ್ ಇಂಟು ಸಬ್ ಪ್ರಾಬ್ಲಮ್ಸ್. ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಎ ಪ್ರಾಬ್ಲಮ್ ರಿಡಕ್ಷನ್. ಪ್ರಾಬ್ಲಮ್ ರಿಡಕ್ಷನ್ refers to the technique of solving the complex problem by breaking them down into smaller and more manageable subproblems. Okay, AI always deals with some of the difficult complex problems. ಅದಕ್ಕೆ ಡೈರೆಕ್ಟ್ ಆಗಿ ಅದನ್ನ ಸಾಲ್ವ್ ಮಾಡೋಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎ ಐ ಕಾರ್ ವಾಂಟ್ಸ್ ಟು ಮೂವ್ ಫ್ರಮ್ ಒನ್ ಸೋರ್ಸ್ ಟು ಡೆಸ್ಟಿನೇಷನ್. ಡೈರೆಕ್ಟ್ ಆಗಿ ಮೂವ್ ಅಂತೂ ಆಗಕ್ಕಾಗಲ್ಲ. ಫಸ್ಟ್ ಅದೇನ್ ಮಾಡುತ್ತೆ, ಸ್ಮಾಲರ್ ಗೋಲ್ ಅನ್ನ ಸೆಟ್ ಮಾಡುತ್ತೆ. ಫಸ್ಟ್ ನಾನು ಇಲ್ಲಿ ರೀಚ್ ಆಗಬೇಕು, ನೆಕ್ಸ್ಟ್ ಸ್ಟೇಜ್ಗೆ ರೀಚ್ ಆಗಬೇಕು, ಸೊ ದಟ್ ಇಟ್ ವಿಲ್ ರೀಚ್ ದ ಗೋಲ್ ಫೈನಲಿ. ಓಕೆ, ಸ್ಮಾಲರ್ ಗೋಲ್ಸ್ಗಳನ್ನ ಇಟ್ಕೊಂಡು ಲಾರ್ಜರ್ ಗೋಲ್ಗೆ ಅದು ಮೂವ್ ಆಗುತ್ತೆ. ದಿಸ್ ಈಸ್ ಒನ್ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ರೆಡ್ಯೂಸ್ ಆಗೋದ್ರಿಂದ ಎ ಐ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ವೆರಿ ಈಸಿಲಿ. ಫಾರ್ ಎಕ್ಸಾಂಪಲ್, ಒಂದು ಎ ಐ ಕ್ಲೀನಿಂಗ್ ರೋಬೋಟ್ ಇದೆ ಅಂತ ತಿಳ್ಕೊಳ್ಳಿ. ಅದ್ರ ಕೆಲಸ ಏನು? ಕ್ಲೀನ್ ದ ರೂಮ್ ಅನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಅದು ಫಸ್ಟ್ ಏನ್ ಮಾಡುತ್ತೆ, ಇಟ್ ವಿಲ್ ಫೈಂಡ್ ದ ಡರ್ಟ್ ಎಲ್ಲಿದೆ ಅಂತ ಹುಡುಕುತ್ತೆ, ಅಲ್ಲಿಗೆ ಮೂವ್ ಆಗುತ್ತೆ, ಆಮೇಲೆ ಅದನ್ನ ಕ್ಲೀನ್ ಮಾಡುತ್ತೆ. ದೀಸ್ ಆರ್ ದಿ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗೋದ್ರಿಂದ ಇಟ್ ಈಸ್ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್. We cannot solve, or AI cannot solve the complex problem directly, because there are too many possibilities for AI to think. That's why problem reduction gives us a smart way to manage the complexity manage ಮಾಡೋದಕ್ಕೆ this is the best way. Okay, for example, I will write, for an AI cleaning robot, ಒಂದು ಕ್ಲೀನಿಂಗ್ ರೋಬೋಟ್ ಇದೆ ಅಂತ ತಿಳ್ಕೊಳ್ಳಿ. ಅದರ ಕೆಲಸ ಏನು? ಆಕ್ಚುಲಿ ಕ್ಲೀನ್ ದ ರೂಮ್. ಅದಕ್ಕೆ ಏನ್ ಮಾಡುತ್ತದು? ಫಸ್ಟ್ ಇಟ್ ವಿಲ್ ಫೈಂಡ್ ದ ಡರ್ಟ್. ದೀಸ್ ಆರ್ ದಿ ಸ್ಟೆಪ್ಸ್. ಫೈಂಡ್ ದ ಡರ್ಟ್. ವೇರ್ ಇಸ್ ದ ಡರ್ಟ್? ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಮೂವ್ ಟು ಇಟ್. ಎಲ್ಲಿ ಡರ್ಟ್ ಇದೆ ಅಲ್ಲಿ ಮೂವ್ ಆಗಬೇಕು. ನೆಕ್ಸ್ಟ್ ಸ್ಟೆಪ್ ಏನು? ಕ್ಲೀನ್ ಇಟ್. This is the simple way to solve the problem. Because see, clean the room ಅಂದ್ರೆ ಇದು ಓವರ್ ಆಲ್ ಟಾಸ್ಕ್. ಬಟ್ ಅದನ್ನ ಸಬ್ ಪಾರ್ಟ್ ಆಗಿ ಮೊದಲು ಡರ್ಟ್ ಕಂಡು ಹಿಡಿದು ಅಲ್ಲಿಗೆ ಮೂವ್ ಆಗಿ ಆಮೇಲೆ ಅದನ್ನ ಕ್ಲೀನ್ ಮಾಡೋದು. ದಿಸ್ ಈಸ್ ವೆರಿ ಸಿಂಪಲ್ ಅಪ್ರೋಚ್.
ಆ್ಯಂಡ್ ದೇರ್ ಆರ್ ಅದರ್ ಅಪ್ರೋಚಸ್ ಟು ಪ್ರಾಬ್ಲಮ್ ರಿಡಕ್ಷನ್. ಪ್ರಾಬ್ಲಮ್ ರಿಡಕ್ಷನನ್ನು ಯಾವ್ಯಾವ ಅಪ್ರೋಚ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ನೋಡೋಣ. ಓಕೆ, ಅಪ್ರೋಚಸ್ ಟು ಪ್ರಾಬ್ಲಮ್ ರಿಡಕ್ಷನ್. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಯು ನೋ one of the approach is divide and conquer method. ಡಿವೈಡ್ ಅಂಡ್ ಕಾಂಕರ್ ಮೆಥಡ್ ಅಂದ್ರೆ ಏನು? ಪ್ರಾಬ್ಲಮ್ ಅನ್ನ ಡಿವೈಡ್ ಮಾಡಿ, ಸಬ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಆಮೇಲೆ ಎಲ್ಲ ಸೊಲ್ಯೂಷನ್ ಅನ್ನ ಕಂಬೈನ್ ಮಾಡೋದು. ದಟ್ ಈಸ್ ಕಾಲ್ಡ್ ಡಿವೈಡ್ ಅಂಡ್ ಕಾಂಕರ್ ಮೆಥಡ್. ಯೂಶುವಲಿ ಇದನ್ನ ವೇರಿಯಸ್ AI ಅಲ್ಗೋರಿದಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಇನ್ ವೇರಿಯಸ್ AI ಅಲ್ಗೋರಿದಮ್ಸ್. ಫಾರ್ ಎಕ್ಸಾಂಪಲ್, ಒಂದು A* ಅಲ್ಗೋರಿದಮ್ ಅಂತ ಬರುತ್ತೆ, ಅಲ್ಲಿ ಡಿವೈಡ್ ಅಂಡ್ ಕಾಂಕರ್ ಮೆಥಡ್ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಅಪ್ರೋಚ್ ಏನು? ಹೆರಾರ್ಕಿ ಆಫ್ ಪ್ರಾಬ್ಲಮ್ಸ್. ಹೈರಾರ್ಕಿ ಆಫ್ ಪ್ರಾಬ್ಲಮ್ಸ್. ಹೆರಾರ್ಕಿ ಆಫ್ ಪ್ರಾಬ್ಲಮ್ಸ್ ಅಂದ್ರೇನು? ಹೈಯರ್ ಲೆವೆಲ್ ಪ್ರಾಬ್ಲಮ್ಸ್ ಆರ್ ಡಿಕಂಪೋಸ್ಡ್ ಇಂಟು ಲೋವರ್ ಲೆವೆಲ್ ಸಬ್ ಪ್ರಾಬ್ಲಮ್ಸ್. ಹೈಯರ್ ಲೆವೆಲ್ ಪ್ರಾಬ್ಲಮ್ ಅನ್ನ ಲೋವರ್ ಲೆವೆಲ್ ಸಬ್ ಪ್ರಾಬ್ಲಮ್ಗೆ ಡಿವೈಡ್ ಮಾಡೋದು. ಆಮೇಲೆ ಈಚ್ ಲೆವೆಲ್ ಅನ್ನ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಓಕೆ, ಹಿಯರ್ ಹೈಯರ್ ಲೆವೆಲ್ problems are divided into smaller level problems, or lower level into lower level sub problems. ಆಮೇಲೆ ಸಬ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ we can have the solution. Then also we know that modular design is one of the approach for problem reduction. Modular design ಅಂದ್ರೆ ಏನು? breaking a problem into some components. ಮಾಡ್ಯೂಲ್ ಆಗಿ ನಾವು ಡಿವೈಡ್ ಮಾಡ್ತೀವಿ. breaking down a problem into modules or components so that it will become very easy to manage, debug and improve. ಪ್ರಾಬ್ಲಮ್ ಲಾರ್ಜ್ ಆಗಿದ್ದಾಗ ಅದರಲ್ಲಿ ಏನು ಎರರ್ಸ್ ಇದೆ ಅಂತ ಕಂಡುಹಿಡಿಯೋದು ಡಿಫಿಕಲ್ಟ್ ಆಗುತ್ತೆ. ಬಟ್ ಸಬ್ ಪ್ರಾಬ್ಲಮ್ ಆದಮೇಲೆ ದೇ ಆರ್ ವೆರಿ ಈಸಿ ಟು ಮ್ಯಾನೇಜ್, ಈಸಿ ಟು ಡಿಬಗ್, ಈಸಿ ಟು ಫೈಂಡ್ ದ ಎರರ್ಸ್, ಇವನ್ ಈಸಿ ಟು ಇಂಪ್ರೂವ್. ಓಕೆ, these are the different approaches to problem reduction. ಹಂಗಂದ್ರೆ let us see where problem reduction can be used. ಪ್ರಾಬ್ಲಮ್ ರಿಡಕ್ಷನ್ ಅನ್ನ AI ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ಕೋತಾರೆ ಅಂತ ನೋಡೋಣ. ಎಕ್ಸಾಂಪಲ್ಸ್ ಇನ್ AI. ಪ್ರಾಬ್ಲಮ್ ರಿಡಕ್ಷನ್ದು ಎಕ್ಸಾಂಪಲ್ಸ್ ಇನ್ AI ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಯೂಶುವಲಿ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಸರ್ಚ್ ಅಲ್ಗೋರಿದಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸರ್ಚ್ ಅಲ್ಗೋರಿದಮ್ಸ್ ಡೈರೆಕ್ಟ್ ಆಗಿ ಸರ್ಚ್ ಮಾಡೋದಕ್ಕಿಂತ ಪಾರ್ಟ್ ಬೈ ಪಾರ್ಟ್ ಪಾತ್ ಫೈಂಡಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು AI ಕಾರ್ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಮೂವ್ ಆಗಬೇಕಾಗಿದೆ. ಇಟ್ ಹ್ಯಾಸ್ ಟು ಸರ್ಚ್ ದ ಪಾತ್. ಅವಾಗ ಡೈರೆಕ್ಟ್ ಆಗಿ ಪಾತ್ ಫೈಂಡಿಂಗ್ ಮಾಡೋ ಬದಲಾಗಿ ಅದು ಇವ್ಯಾಲ್ಯೂಯೇಟ್ ಮಾಡುತ್ತೆ ಸ್ಮಾಲರ್ ಪಾತ್ಸ್, ವಿಚ್ ಈಸ್ ದ ಬೆಸ್ಟ್ ಪಾತ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಮಾಡ್ತಾ ಫೈನಲಿ ಇಟ್ ಮೂವ್ಸ್ ಟು ದ ಡೆಸ್ಟಿನೇಷನ್. ಸರ್ಚ್ ಅಲ್ಗೋರಿದಮ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಬೈ ಬ್ರೇಕಿಂಗ್ ಡೌನ್ the path finding process into evaluating smaller paths, and combining the best ones. Finally, ಎಲ್ಲ ಪಾತನ್ನು ಕಂಬೈನ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು ರೀಚ್ ದ ಡೆಸ್ಟಿನೇಷನ್. ಓಕೆ,
ಆರ್ ದ ಅನದರ್ ಎಕ್ಸಾಂಪಲ್ ಎಲ್ಲಿ ಪ್ರಾಬ್ಲಮ್ ರಿಡಕ್ಷನ್ ಅನ್ನ ಯೂಸ್ ಮಾಡ್ತಾರಂದ್ರೆ ಗೇಮ್ ಪ್ಲೇಯಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಗೇಮ್ ಪ್ಲೇಯಿಂಗ್ ಫಾರ್ ಎಕ್ಸಾಂಪಲ್ ಸಿಂಪಲ್ ಸಮ್ ಗೇಮ್ಸ್ ಲೈಕ್ ಚೆಸ್. ಚೆಸ್ ಅಲ್ಲಿ ವಾಟ್ ಆರ್ ದಿ ಪಾಸಿಬಲ್ ಮೂವ್ಸ್, ಯಾವ್ಯಾವ ಪಾಸಿಬಲ್ ಮೂವ್ಸ್ ಅಂತ ಚೆಕ್ ಮಾಡಬೇಕು. ಸಿಂಪ್ಲರ್ ಪೊಸಿಷನ್ಗೆ ಮೂವ್ ಆಗಬೇಕು. ದೇರ್ ಆರ್ ಸಿರೀಸ್ ಆಫ್ ಸ್ಮಾಲರ್ ಮೂವ್ಸ್. ಡೈರೆಕ್ಟ್ ಆಗಿ ವಿನ್ ಆಗೋದಿಲ್ಲ. ಫಸ್ಟ್ ಯಾವ್ದು ಮೂವ್ ಮಾಡಬೇಕು, ನೆಕ್ಸ್ಟ್ ಯಾವ್ದು ಮೂವ್ ಮಾಡಬೇಕು. ದಿಸ್ ಇಸ್ ವಾಟ್ ಪ್ರಾಬ್ಲಮ್ ರಿಡಕ್ಷನ್. ಡೈರೆಕ್ಟ್ಲಿ ವಿ ಕಾಂಟ್ ವಿನ್. Well, right. In games like chess, in games like chess, the problem reduction is used in algorithms. The PR is used in algorithms that evaluates possible moves by breaking down into series of smaller and simpler positions. Next position ಈ ಕಾಯಿನ್ದು ನೆಕ್ಸ್ಟ್ ಪೊಸಿಷನ್ ಎಲ್ಲಿರಬೇಕು, ನೆಕ್ಸ್ಟ್ ಪೊಸಿಷನ್ ಎಲ್ಲಿರಬೇಕು ಅಂತ ಇವ್ಯಾಲ್ಯುಯೇಟ್ ಮಾಡ್ತಾನೆ ಹೋಗುತ್ತೆ. ಓಕೆ, ದಿಸ್ ಇಸ್ ವೇರ್ ಪ್ರಾಬ್ಲಮ್ ರಿಡಕ್ಷನ್ ಕಮ್ಸ್ into picture. Okay, and even it can be used in planning and scheduling. ಅಲ್ಲಿಯೂ ಕೂಡ ಪ್ರಾಬ್ಲಮ್ ರಿಡಕ್ಷನ್ will help. For example, AI planning involves breaking down the tasks into smaller steps, scheduling them and then combining the steps to form a complete plan. ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋ ಬದಲಾಗಿ ಸ್ಮಾಲರ್ ಸ್ಟೆಪ್ಸ್ ಆಗಿ ರೆಡ್ಯೂಸ್ ಮಾಡಿ ಸಾಲ್ವಿಂಗ್ ದ ಪ್ರಾಬ್ಲಮ್ ಈಸಿಲಿ. ಓಕೆ, AI planning, this involves breaking down tasks into smaller steps and scheduling them and combining the steps to form a complete plan. ಇಲ್ಲಿಯೂ ಕೂಡ ಪ್ರಾಬ್ಲಮ್ ರಿಡಕ್ಷನ್ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ಒನ್ ಸಿಂಪಲ್ ಪ್ರಾಬ್ಲಮ್ ರಿಡಕ್ಷನ್ ಮೆಥಡ್ ಯೂಸಿಂಗ್ ಟವರ್ ಆಫ್ ಹೆನಾಯ್. ಟವರ್ ಆಫ್ ಹೆನಾಯ್ ಪ್ರಾಬ್ಲಮ್ ಅನ್ನ ಹೇಗೆ ಅವರು ಸಾಲ್ವ್ ಮಾಡ್ತಾರೆ ಯೂಸಿಂಗ್ ಪ್ರಾಬ್ಲಮ್ ರಿಡಕ್ಷನ್ ಅಂತ ನೋಡೋಣ. ಓಕೆ, ಲೆಟ್ ಅಸ್ ಡಿಸ್ಕಸ್ ಎ ಸಿಂಪಲ್ ಪ್ರಾಬ್ಲಮ್ ದಟ್ ಇಸ್ ಟವರ್ ಆಫ್ ಹೆನಾಯ್ ಪ್ರಾಬ್ಲಮ್. ಇದನ್ನ ಪ್ರಾಬ್ಲಮ್ ರಿಡಕ್ಷನ್ ಯೂಸ್ ಮಾಡಿ ಅವ್ರು ಹೇಗೆ ಸಾಲ್ವ್ ಮಾಡಿದ್ರು ಅಂತ ನೋಡೋಣ. ಇಲ್ಲಿ ಆಬ್ಜೆಕ್ಟಿವ್ ಏನಿರುತ್ತೆ? ದ ಆಬ್ಜೆಕ್ಟಿವ್ ಈಸ್ ಟು ಮೂವ್ ಸೆಟ್ ಆಫ್ ಡಿಸ್ಕ್ಸ್ ಫ್ರಮ್ ಒನ್ ಟವರ್ ಟು ಅನದರ್ ಟವರ್ ಬೈ ಯೂಸಿಂಗ್ ಟೆಂಪ್ರರಿ ಟವರ್. ದೇರ್ ವಿಲ್ ಬಿ 3 ಟವರ್ಸ್. ಅಲ್ಲಿ 3 ಟವರ್ಸ್ ಇರುತ್ತೆ. ಆಲ್ರೆಡಿ ಟವರ್ ಆಫ್ ಹೆನಾಯ್ ಪ್ರಾಬ್ಲಮ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಅಲ್ಲಿ 3 ಟವರ್ಸ್ ಇರ್ತವೆ like this, and there are some disks on first tower like this. What is the objective? ಇಲ್ಲಿರೋ ಡಿಸ್ಕ್ಸ್ ಗಳನ್ನ ಎ ದಿಂದ ಸಿ ಗೆ ಮೂವ್ ಮಾಡಬೇಕು ಒನ್ ಬೈ ಒನ್. ಓಕೆ, ವಿತ್ ದ ಹೆಲ್ಪ್ ಆಫ್ ದಿಸ್ ಬಿ ಟೆಂಪ್ರರಿ ಟವರ್ ಅನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಮೂವ್. ಅಂಡ್ ದೇರ್ ಆರ್ ಸಮ್ ರೂಲ್ಸ್. ಏನ್ ರೂಲ್ ಇದಾವೆ ಇಲ್ಲಿ? ಓನ್ಲಿ ಒನ್ ಡಿಸ್ಕ್ ಕ್ಯಾನ್ ಬಿ ಮೂವ್ಡ್. ಒಂದೊಂದೇ ಡಿಸ್ಕ್ ಮೂವ್ ಮಾಡಬೇಕು. ಆ್ಯಂಡ್ ಯಾವಾಗಲೂ ಲಾರ್ಜರ್ ಡಿಸ್ಕ್ ಕೆಳಗಿರಬೇಕು, ಸ್ಮಾಲರ್ ಡಿಸ್ಕ್ ಮೇಲೆ ಇರಬೇಕು. ದಿಸ್ ಶುಡ್ ಬಿ ಅಬ್ಸರ್ವ್ಡ್. ಒಂದೊಂದೇ ಡಿಸ್ಕ್ ಅನ್ನ ಮೂವ್ ಮಾಡಬೇಕು. ಆಲ್ರೆಡಿ ಯು ನೋ ಅಬೌಟ್ ಇಟ್. ಆ್ಯಂಡ್ ಹೌ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ವಿತ್ ದ ಹೆಲ್ಪ್ ಆಫ್ ಪ್ರಾಬ್ಲಮ್ ರಿಡಕ್ಷನ್ ಯೂಸ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡ್ಬೋದು ಇದನ್ನ ನಾನು ಮತ್ತೆ ರೂಲ್ ಬರಿತೀನಿ. ಓನ್ಲಿ ಒನ್ disk can be moved. And always smaller disk should be above the larger disk. Always smaller disk
should be above the larger disk. ಈ ರೂಲ್ ಅನ್ನ ಇಟ್ಕೊಂಡು ವಾಟ್ ಈಸ್ ದಿ ಆಬ್ಜೆಕ್ಟಿವ್? ಆಬ್ಜೆಕ್ಟಿವ್ ಏನಿರುತ್ತೆ? The objective is to move all the disks from A to C using B as the temporary tower. B as the temporary tower. ಇದನ್ನ ಹೇಗೆ ಸಾಲ್ವ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಪ್ರಾಬ್ಲಮ್ ರಿಡಕ್ಷನ್ ಸ್ಟೆಪ್ಸ್? ಓಕೆ, ನೋಡೋಣ. I will show you. Just observe very carefully. We have 3 towers here. And there are 3 disks ಅಂತ ತಿಳ್ಕೊಳ್ಳಿ. 3 ಡಿಸ್ಕ್ಗಳು ಅದಾವೆ ಅಂತ ತಿಳ್ಕೊಳ್ಳೋಣ. This is what A, this is B, this is C. ಈಗ ಇದನ್ನ ಸಿಂಪಲ್ ಆಗಿ ಹೇಗೆ ಸಾಲ್ವ್ ಮಾಡ್ಬೋದು ನಾವು ಅಂತ ನೋಡೋಣ. ಈಗ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಲಾರ್ಜರ್ ಡಿಸ್ಕ್ ಕೆಳಗಡೆ ಇದೆಯಲ್ಲ 3ನೇ ಡಿಸ್ಕ್, ಇದನ್ನ ಹೇಗಾದ್ರೂ ಮಾಡಿ ಸಿ ಡಿಸ್ಕ್ಗೆ ತಗೊಂಡು ಬರಬೇಕು ಆ್ಯಂಡ್ ಮೇಲೆ ಇರೋ ಡಿಸ್ಕ್ಗಳನ್ನು ಅದ್ರ ಮೇಲೆ ಪ್ಲೇಸ್ ಆಗೋ ಥರ ಮಾಡಬೇಕು. ಇದನ್ನ 1 by 1 ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಇದನ್ನು ಡೈರೆಕ್ಟಾಗಿ ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಏನು ಮಾಡ್ಬೋದು ಅಂದರೆ ಮೇಲೆ ಇರೋ 2 ಡಿಸ್ಕ್ಗಳನ್ನು ಎಲ್ಲಿ ಪ್ಲೇಸ್ ಮಾಡೋದು? ಬಿ ಟವರಲ್ಲಿ ಪ್ಲೇಸ್ ಮಾಡೋದು. ಓಕೆ, ಲೈಕ್ ದಿಸ್. ಆಮೇಲೆ ಕೆಳಗಡೆ ಒಂದು ಟವರ್ ಕೆಳಗಡೆ ಒಂದು ಡಿಸ್ಕ್ ಇದೆಯಲ್ಲ, ಅದನ್ನೇನು ಮಾಡೋದು? ಎದಿಂದ ಸಿಗೆ ಮೂವ್ ಮಾಡೋಣ. ಅಂದರೆ ಲಾರ್ಜರ್ ಟವರ್ ನಮ್ಗೆ ಇಲ್ಲಿ ಬಂತ, ಕರೆಕ್ಟ್. ಈಗ ಏನು ಮಾಡೋದು? ಇಲ್ಲಿ 2 ಟವರ್ ಏನು ಉಳಿದಿದ್ದಾವಲ್ಲ, ಇವುಗಳನ್ನು ಬಿದಿಂದ ಸಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸಿಂಪಲ್. ಅರ್ಥ ಆಯ್ತಲ್ಲ? ದಿಸ್ ಈಸ್ ದ ಪ್ರಾಬ್ಲಮ್ ರಿಡಕ್ಷನ್ ವೇ. ಹಂಗಂದ್ರೆ ನಾವು ಆ್ಯಕ್ಚುಲಿ ಇಲ್ಲಿ ಏನು ಮಾಡಿದ್ವಿ? ಈ ಸ್ಟೆಪ್ಸಲ್ಲಿ ನಾವು ಏನು ಮಾಡಿದ್ವಿ ಹೇಳ್ರಿ? ಆ್ಯಕ್ಚುಲಿ ಏನು ಮಾಡಬೇಕಾಗಿದೆ? 3 ಡಿಸ್ಕ್ಸ್ ಆರ್ ದೇರ್, ಎ ಟು ಸಿಗೆ ಮೂವ್ ಮಾಡಬೇಕಾಗಿದೆ. ಓಕೆ, 3 ಡಿಸ್ಕ್ಸ್ ಆರ್ ದೇರ್, ಅವುಗಳನ್ನು ಎ ಟು ಸಿಗೆ ಮೂವ್ ಮಾಡಬೇಕಾಗಿದೆ. ಅದಕ್ಕೆ ನಾನೇನು ಮಾಡ್ತೀನಿ? ಫಸ್ಟಿಗೆ ಸಿ ಐ ಆಮ್ ರೆಡ್ಯೂಸಿಂಗ್ ದ ಪ್ರಾಬ್ಲಮ್. ಮೇಲೆ ಇರೋ 2 ಡಿಸ್ಕ್ಗಳನ್ನು, 2 ಡಿಸ್ಕ್ ಅಂದರೆ 2 ಅಂತ ಬರಿತೀನಿ. ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡಿದ್ವಿ? ಎ ಟು ಬಿಗೆ ಮೂವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಆಮೇಲೆ ಏನು ಮಾಡಿದ್ವಿ? ಕೆಳಗಡೆ ಒಂದು ಡಿಸ್ಕ್ ಉಳಿತಲ್ಲ, ಅದನ್ನು 1 ಡಿಸ್ಕ್ ಉಳಿತಲ್ಲ, 1 ಅಂತ ಬರಿತೀನಿ, ಎ ಟು ಸಿಗೆ ಮೂವ್ ಮಾಡಿದ್ವಿ. ಓಕೆ, ಆ್ಯಂಡ್ ಬಿನಲ್ಲಿ 2 ಡಿಸ್ಕ್ ಉಳಿದಿದ್ದಾವಲ್ಲ, ಅವುಗಳನ್ನು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಬಿ ಟು ಸಿ. ಈ ಥರ ಮಾಡಿಬಿಟ್ರೆ ವಿ ಕ್ಯಾನ್ ಹ್ಯಾವ್ ದ ಸೊಲ್ಯೂಷನ್ ಫಾರ್ ದಿಸ್. ಬಟ್ ಅವ್ರೇನಂತಾರೆ? ಒಂದೊಂದೇ ಡಿಸ್ಕನ್ನು ಮೂವ್ ಮಾಡಬೇಕು. ಈ 2AB ಅಂದ್ರೇನು? 2 ಡಿಸ್ಕ್ಗಳು ಎದಿಂದ ಬಿಗೆ ಹೇಗೆ ಮೂವ್ ಆಗುತ್ತೆ ಅಂತ ಮತ್ತೆ ನೀವು ಇದನ್ನು ಡಿವೈಡ್ ಮಾಡ್ಬೋದು. ಈ ಮೇಲೆ ಇರೋ 2 ಡಿಸ್ಕ್ಗಳನ್ನು ಹೇಗೆ ಮೂವ್ ಮಾಡ್ತೀರಿ? ಒಂದೊಂದೇ ಡಿಸ್ಕನ್ನು ಮೂವ್ ಮಾಡಬೇಕಾಗುತ್ತಿಲ್ಲ. ಯು ಕ್ಯಾನಾಟ್ ಮೂವ್ 2 disks at a time. How you are going to do this? ಫಸ್ಟ್ ಏನು ಮಾಡಬೇಕು? ಒಂದೇ ಡಿಸ್ಕನ್ನು ಎ ಟು ಸಿಗೆ ಹಾಕಬೇಕು. ಆಮೇಲೆ ಇನ್ನೊಂದು ಡಿಸ್ಕ್ ಏನು ಉಳಿಯುತ್ತೆ ಅದನ್ನು ಎ ಟು ಬಿಗೆ ಹಾಕಬೇಕು. ಆಮೇಲೆ ಲಾಸ್ಟ್ ಸಿನಲ್ಲಿರೋ ಡಿಸ್ಕನ್ನು ಸಿ ಟು ಬಿಗೆ ಹಾಕಿದರೆ ವಿ ಕ್ಯಾನ್ ಹ್ಯಾವ್ ದಿಸ್ ಸೊಲ್ಯೂಷನ್. ಬಟ್ ದಿಸ್ ಈಸ್ ದ ವೇ ಟು ರೆಡ್ಯೂಸ್ ದ ಪ್ರಾಬ್ಲಮ್. ಇದನ್ನೇ ನಾವು ಏನು ಬರಿತೀವಿ? ಜನರಲ್ ಆಗಿ ಐ ವಿಲ್ ರೈಟ್, if there are n disks, if there are n disks, ಅಲ್ಲಿ n ಡಿಸ್ಕ್ ಇದ್ರೆ ಏನು ಮಾಡಬೇಕು? ಮೂವ್ ದಿ ಟಾಪ್ n minus 1 disks, the top n minus 1 disks from ಟಾಪ್ ಡಿಸ್ಕ್ 2 ಏನು ಮಾಡಿದ್ರಿ ನೀವು? ಫ್ರಾಮ್ ಎ ಟು ಬಿ.
A to B. Next we have ಕೆಳಗಡೆ ಒಂದು ಇಳಿಯುತ್ತಲ್ಲ ಅದೇನು nth disk. Move the nth disk. Move the nth disk from ಲಾಸ್ಟ್ ಒಂದು ಉಳಿದಿತ್ತಲ್ಲ ಅದನ್ನ A to C ಗೆ ಮೂವ್ ಮಾಡಿದ್ರಿ. ಅಂಡ್ ಫೈನಲಿ B ನಲ್ಲಿ ಎರಡು ಉಳಿದವಲ್ಲ, ದೇ ಆರ್ ವಾಟ್ n-1 disks. Move the n-1 disks from B to C. This is the very simple way to solve this problem. This is what problem reduction method. ಇದಕ್ಕೇನಂತಾರೆ ಪ್ರಾಬ್ಲಮ್ ರಿಡಕ್ಷನ್ ಮೆಥಡ್ ಅಂತ ಕರೀತಾರೆ. ಆಕ್ಚುಲಿ ಇದು 2AB ಅಂದ್ರೆ ಎರಡು ಡಿಸ್ಕ್ಗಳನ್ನು ಡೈರೆಕ್ಟ್ ಆಗಿ ಮೂವ್ ಮಾಡಕ್ ಆಗೋದಿಲ್ಲ. ಅದನ್ನೇ ಮತ್ತೆ ನಾವು ಸಬ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸಬ್ ಪಾರ್ಟ್ ಅಂದ್ರೆ ಹೇಗ್ ಮಾಡಬೇಕು? ಈ ಮೇಲೆ ಇರೋ ಎರಡು ಡಿಸ್ಕ್ಗಳು ಹೇಗೆ ಮೂವ್ ಆಗ್ತಾವೆ ಹೇಳ್ರಿ? ಫಸ್ಟ್ ನಾವು ಏನು ಮಾಡ್ತೀವಿ, ಮೇಲೆ ಇರೋ ಸಣ್ಣ ಡಿಸ್ಕ್ ಸ್ಮಾಲರ್ ಡಿಸ್ಕನ್ನು ಒನ್ ಡಿಸ್ಕನ್ನು A to C ಗೆ ಮೂವ್ ಮಾಡ್ತೀವಿ. ನೆಕ್ಸ್ಟ್ ಎರಡನೇ ಡಿಸ್ಕ್ ಉಳಿತಲ್ಲ ಅದನ್ನು A to B ಗೆ ಮೂವ್ ಮಾಡ್ತೀವಿ. ಆಮೇಲೆ C ನಲ್ಲಿರೋ ಡಿಸ್ಕನ್ನು C to B ಗೆ ಮೂವ್ ಮಾಡ್ತೀವಿ. 1CB. ಅದೇ ಥರ ಇಲ್ಲೂ ಕೂಡ ಏನು ಮಾಡ್ತೀವಿ, 2BC ಅಂದ್ರೆ ಏನು? ಎರಡು ಡಿಸ್ಕ್ಗಳನ್ನು B to C ಡೈರೆಕ್ಟ್ ಆಗಿ ಹಾಕಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡ್ಬೇಕು ನಾವು? ಫಸ್ಟ್ ಯು ಆರ್ ಮೂವಿಂಗ್ ಅಪ್ಪರ್ ಡಿಸ್ಕ್, ಮೇಲೆ ಇರೋ ಸಣ್ಣ ಡಿಸ್ಕನ್ನು ಎಲ್ಲಿ ಮೂವ್ ಮಾಡಬೇಕು? B to A. ಆಮೇಲೆ ಏನು ಮಾಡಬೇಕು? ಇನ್ನೊಂದು ಡಿಸ್ಕ್ ಇದೆಯಲ್ಲ ಅದನ್ನು B to C. ಆಮೇಲೆ A ನಲ್ಲಿರೋ ಡಿಸ್ಕನ್ನು A to C ಗೆ ಮೂವ್ ಮಾಡಬೇಕು. ದಿಸ್ ಈಸ್ ದ ವೇ ಹೌ ಇಟ್ ಕ್ಯಾನ್ ಬಿ ರೆಡ್ಯೂಸ್ಡ್. ಇದನ್ನ ಈ ತರ ನಾವು ರೆಡ್ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಬೈ ರೆಡ್ಯೂಸಿಂಗ್ ದ ಪ್ರಾಬ್ಲಮ್ ಆಫ್ ಮೂವಿಂಗ್ n ಡಿಸ್ಕ್ಸ್ ಟು ಮೂವಿಂಗ್ n-1 ಡಿಸ್ಕ್ಸ್ ಟ್ವೈಸ್. ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ? n-1 ಡಿಸ್ಕ್ಸ್ ಅನ್ನ ಎರಡು ಸರಿ ಮೂವ್ ಮಾಡ್ತಾ ಇದ್ದೀರಿ ಬೈ ಚೇಂಜಿಂಗ್ ದ ಸೋರ್ಸ್ ಅಂಡ್ ಡೆಸ್ಟಿನೇಷನ್ ಟವರ್ಸ್. ಅಂಡ್ ಒನ್ ಡಿಸ್ಕ್ ಅನ್ನ ಡೈರೆಕ್ಟ್ ಆಗಿ ಮೂವ್ ಮಾಡ್ತಾ ಇದ್ದೀರಿ. ದಿಸ್ ಇಸ್ ವಾಟ್ ಸಿಂಪಲ್ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಗಾಟ್ ಇಟ್? ಇದು ಗೊತ್ತಾಯ್ತಲ್ಲ ಹೌ ಟು ಡೂ ದಿಸ್. 2AB ಅಂದರೆ ಇಲ್ಲಿದಾವ್ ನೋಡ್ರಿ, ಮೇಲ್ಗಡೆ ಎರಡು ಡಿಸ್ಕ್ಗಳನ್ನು ಡೈರೆಕ್ಟ್ ಆಗಿ ನೀವು ಮೂವ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಮೊದಲು ಮೇಲೆ ಇರುತ್ತಲ್ಲ ಇದನ್ನೇನು ಮಾಡಬೇಕು? ಸಿಗೆ ಇಡಬೇಕು. ಆಮೇಲೆ ಕೆಳಗಡೆ ಸೆಕೆಂಡ್ ಒನ್ ಇದೆಯಲ್ಲ ಬಿಗೆ ತರಬೇಕು. ಆಮೇಲೆ ಸಿ ನಲ್ಲಿ ಇದೆಯಲ್ಲ ಸ್ಮಾಲರ್ ಡಿಸ್ಕ್ ಮತ್ತೆ ಬಿ ನಲ್ಲಿ ಹಾಕೊಂಡ್ಬಿಟ್ರೆ ದಿಸ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೇಟ್. ಓಕೆ, ಟ್ರೈ ಟು ಗೆಟ್ ಇಟ್. ಸ್ವಲ್ಪ ಇದ್ರ ಮೇಲೆ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಹೌ ಇಟ್ ವರ್ಕ್ಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.